ನಮಸ್ಕಾರ ಸ್ನೇಹಿತರೆ, ಸಕಸಂತ ಚಾನಲ್ಗೆ ಸ್ವಾಗತ. ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದೆ ಬಂದೆ ಅಂತ ಹೇಳ್ಬೋದು. 12ನೇ ಕ್ಲಾಸು ಅಥವಾ ಡಿಗ್ರಿ ಓದಿರೋರಿಗೆ ಗೃಹರಕ್ಷಕ ಹುದ್ದೆಗಳು ಅಂತ ಹೇಳ್ಬೋದು, ಗೃಹರಕ್ಷಕ ಹುದ್ದೆಗಳು. ಈ ಜಾಬ್ಗಳಿಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಇಂಡಿಯನ್ ಗಾರ್ಡ್ಸ್ ಏನಿದೆ, ಕೋಸ್ಟಲ್ ಗಾರ್ಡ್ ರಿಕ್ರೂಟ್ಮೆಂಟ್ ಇದಾಗಿದೆ. ಆಲ್ ಓವರ್ ಇಂಡಿಯಾ, ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇದ್ರಲ್ಲಿ ರಿಕ್ರೂಟ್ಮೆಂಟ್ ಇರುತ್ತೆ. ನಿಮಗೆ ಎಲ್ಲ ಕಡೆ ಜಾಬ್ ಸೆಲೆಕ್ಷನ್ ಕೂಡ ಮಾಡ್ಕೊಂಬಿಟ್ಟು ಕೋಸ್ಟಲ್ ಗಾರ್ಡ್ಸ್ ಅಂದ್ರೆ, ಕೋಸ್ಟ್ ಗಾರ್ಡ್ಸ್ ಅಂದ್ರೆ ಏನೇನು ಬಾರ್ಡರ್ಗಳಿರುತ್ತೆ, ನೀರಿನ ಬಾರ್ಡರ್ಗಳಿರುತ್ತಲ್ಲ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ, ಅಲ್ಲಿ ನೀವು ಸೇವೆನ ಸಲ್ಲಿಸಬೇಕಾಗುತ್ತೆ. 140 ವೇಕೆನ್ಸಿಗಳಿದಾವೆ. ತುಂಬಾ ಒಳ್ಳೆ ಸ್ಯಾಲರಿನ ಕೂಡ ಕೊಡ್ತಾ ಇದ್ದಾರೆ. 69,000 ಸಂಬಳವನ್ನು ಕೊಡ್ತಾ ಇದ್ದಾರೆ. ಯಾವ್ಯಾವ ಹುದ್ದೆಗಳು ಇವು ಅಂತ ಹೇಳಿದ್ರೆ, ಸಹಾಯಕ ಕಮಾಂಡೆಂಟ್ ಹಾಗೂ ಎಲೆಕ್ಟ್ರಿಕಲ್ ಹಾಗೂ ಮೆಕ್ಯಾನಿಕಲ್ ಜಾಬ್ಗಳಿದಾಗಿದೆ. ಮತ್ತು ಸಾಮಾನ್ಯ ಕಮಾಂಡೆಂಟ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಒಂದಾದ್ರೆ, ಸಾಮಾನ್ಯ ಕಮಾಂಡೆಂಟ್ ಹಾಗೂ ಸಾಮಾನ್ಯ ಕರ್ತವ್ಯ ಅಂತ 2 ರೀತಿ ಜಾಬ್ಗಳಿದಾಗಿದೆ. 21 ವರ್ಷದಿಂದ 25 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಹಾಗೂ ಪ್ರಶಿಷ್ಟ ಜಾತಿ ಪಂಗಡ ಆಧಾರಿತದಲ್ಲಿ ಕೂಡ ನಿಮಗೆ ವಯೋಮಿತಿಯಲ್ಲಿ ಒಂದು ಕನ್ಸೆಷನ್ ಸಿಗೋದು ನಿಮಗೆಲ್ಲ ಗೊತ್ತೇ ಇದೆ. ಹೇಗೆ ಸೆಲೆಕ್ಷನ್ ಆಗುತ್ತೆ ಇದು ಇಂಡಿಯನ್ ಕೋಸ್ಟಲ್ ಗಾರ್ಡ್ ರಿಕ್ರೂಟ್ಮೆಂಟ್ ಕೂಡ ಇದೊಂಥರ ಒಳ್ಳೆ ಜಾಬ್ಗಳು ಕೂಡ ಆಗಿದೆ. 69ರಿಂದ 70,000 ಸಂಬಳವನ್ನು ಕೊಡ್ತಾ ಇದ್ದಾರೆ. ಪೂರ್ವಭಾವಿ ಆಯ್ಕೆ ಮಂಡಳಿ ಪರೀಕ್ಷೆ ಇರುತ್ತೆ, ಜೊತೆಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ಅಂದರೆ ಏನಿದೆ, ಆರ್ಮಿಯಲ್ಲಿ ಚೆಕ್ ಮಾಡ್ತಾರೆ ಬಾಡಿನ, ತಲೆಯಿಂದ ಬುಡದವರೆಗೂ ಚೆಕ್ ಮಾಡ್ತಾರೆ. ಹಾಗೂ ಚೆಕ್ ಮಾಡಿ ಎಲ್ಲ ನಿಮಗೆ ಏನು ಊನ ಇಲ್ಲದೆ ಇದ್ದರೆ ಅವರು ನಿಮಗೆ ತಗೋತಾರೆ. ಪೋಸ್ಟ್ ಗಾರ್ಡ್ ಸಾಮಾನ್ಯ ಪರೀಕ್ಷೆ ಕೂಡ ಇರುತ್ತೆ. ಜೊತೆಗೆ ಇಂಟರ್ವ್ಯೂ ಎಲ್ಲ ನೀವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಡಾಕ್ಯುಮೆಂಟ್ ಸಬ್ಮಿಷನ್ ಕೂಡ ಮಾಡಿಸ್ಕೋತಾರೆ. ಇದು ಸೆಲೆಕ್ಷನ್ನ ಕಂಪ್ಲೀಟ್ ಪ್ರೊಸೀಜರ್. ಜನರಲ್ ಮತ್ತು OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 600 ರೂಪಾಯಿಯಷ್ಟು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಹಾಗೆ SC ST ಅವ್ರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. 5/12/2024 ಅಂದರೆ ಡಿಸೆಂಬರ್ 5ರಿಂದ ಡಿಸೆಂಬರ್ 24 ಒಳಗೆ ಅರ್ಜಿನ ಸಲ್ಲಿಸಬಹುದು. ಆನ್ಲೈನಲ್ಲಿ ಅರ್ಜಿ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿನ ಹೆಚ್ಚಿನ ಮಾಹಿತಿ ಪಡಿಬಹುದು. ನೀವು ಕೂಡ ಅಪ್ಲೈ ಮಾಡೋದನ್ನ ಮರೆತು ನಿರಾಶರಾಗಬೇಡಿ. ನಿಮ್ಮ ಗೊತ್ತಿರೋರಿಗೆ ನಿಮ್ಗೆ ಏನಾದರೂ ಸೂಟ್ ಆಗಲ್ವ ಜಾಬ್, ಪರವಾಗಿಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ಆದಷ್ಟು ಯಾರ್ಯಾರಿಗೆ ಇಷ್ಟಪಡ್ತಾರೋ ಅವ್ರಿಗೆ ವಿಡಿಯೋ ಹೋಗುತ್ತೆ. ಒಂದು, ನಿಮ್ಮ ಪರಿಚಯಸ್ಥರು, ಗುರ್ತಿರೋರು, ಸಂಬಂಧಿಕರು ಯಾರು ಸಂಬಂಧಿಕರು ಹೆಲ್ಪ್ ಮಾಡಲ್ಲ, ಸಂಬಂಧಿಕರು ಯಾರ ಪರಿಚಯಸ್ಥರಿದ್ರೆ ನೀವು ಆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರಿಗೊಂದು ಜಾಬಿನ ಮಾಹಿತಿಯಾಗಿ ವಿಡಿಯೋ ಸಿಗಲಿ. ಅವರು ಒಂದು ಕೆಲಸನ ಹುಡುಕಾಟದಲ್ಲಿದ್ದಾರೆ. ಹುಡುಕಾಟದಿಂದ ಅವರು ಕೆಲಸ ಹುಡ್ಕೊಂಡು ಒಂದು ಜಾಬಲ್ಲಿ, ಒಂದು ಲೈಫಲ್ಲಿ ಸೆಟ್ಲ್ ಆಗಿ ಅವ್ರಿಗೊಂದು ಹೆಚ್ಚಿಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿರೋದು ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡಿದ್ರೆ ಯಾರೊಬ್ಬರು ಕೆಲಸ ಹುಡ್ಕೋರಿಗೆ ನಿಮಗೆ ಸೂಟ್ ಆಗ್ತದೆ, ಅವ್ರಿಗೆ ಸೂಟ್ ಆಗ್ಬೋದು, ಅವ್ರು ಇನ್ನೊಬ್ರಿಗೆ ಶೇರ್ ಮಾಡಿದಾಗ ಅವ್ರಿಗೆ ಸೂಟ್ ಆಗೋ ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರ ಒಂದೇ ಒಂದು ಏನಂದರೆ ಆದಷ್ಟು ವಿಡಿಯೋ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಲೇ 100 ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ಹೇಗೆ ಜಾಬ್ ಹುಡ್ಕೋದು, ಹೇಗೆ ಜಾಬ್ ಮಾಹಿತಿಗಳನ್ನ ಪಡೆಯೋದು ಅನ್ನೋ ಮಾಹಿತಿಗಳು ಇರುತ್ತೆ. ಅದನ್ನ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋಲಿ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದೆ ಬರ್ತೀನಿ. ಅದನ್ನ ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.